ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನಮ್ಮ ನಂಬರ್ 1 ಚಾನಲ್ದಿಂದ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ಸಯ್ಯದ್ ಅಂತ. ನೋಡಿ, ಘಟಪ್ರಭಾದ ಬಹುದಿನಗಳ ಕನಸು ಇವತ್ತು ನನಸಾಗ್ತಾ ಇದೆ. ಎಲ್ರಿಗೂ ಸಂತೋಷದ ವಿಷಯ. ಏನಪ್ಪ, ಎಲ್ರಿಗೂ ನಿಮಗೂ ವಿಚಿತ್ರ ಅನ್ನಿಸ್ತಾ ಇರಬೇಕು. ಏನು ಬಹುದಿನಗಳ ಕನಸು ಘಟಪ್ರಭಾದಲ್ಲಿ ಯಾವುದು ಅನ್ನುವ ವಿಚಾರದಲ್ಲಿ ನೀವು ಇರ್ಬೋದು. ಆದರೆ ಬಹಳ ದಿನಗಳ ಕನಸು, ಇನ್ನು ಯಾವ ಸಮಸ್ಯೆ ಘಟಪ್ರಭಾದಲ್ಲಿ ಆಗೋದಿಲ್ಲ. ಅದು ಯಾವುದಪ್ಪ ಅಂತ ದೊಡ್ಡ ಸಮಸ್ಯೆ ಘಟಪ್ರಭಾದಲ್ಲಿ? ಘಟಪ್ರಭಾ ಮುಖ್ಯ ಮಾರ್ಕೆಟ್ ರಸ್ತೆಯಲ್ಲಿರುವಂಥ ಟ್ರಾಫಿಕ್ ಇನ್ನು ಮುಂದೆ ಆಗೋಲ್ಲ. ಅದ್ಯಾಗಪ್ಪ? ನಗರಾಭಿವೃದ್ಧಿ ಇಲಾಖೆಯಿಂದ ಘಟಪ್ರಭಾಕ್ಕೆ ಮಾಸ್ಟರ್ ಪ್ಲಾನ್ ಆಗೋದು ಖಚಿತವಾಗಿದೆ. ಈಗಾಗಲೇ ನಗರಾಭಿವೃದ್ಧಿ ಇಲಾಖೆಯಿಂದ ಘಟಪ್ರಭಾ ಮಲ್ಲಾಪುರ PG ಪಟ್ಟಣ ಪಂಚಾಯಿತಿಗೆ ಲಿಖಿತ ಆದೇಶ ಆಗಿದ್ದು, ಲೋಕೋಪಯೋಗಿ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಜಂಟಿ ಕಾರ್ಯದಲ್ಲಿ ಅಳತೆಯನ್ನು ಗುರುತಿಸಿ ಸಂಬಂಧಪಟ್ಟ ವರದಿಯನ್ನು ತಕ್ಷಣ ಸಲ್ಲಿಸಬೇಕೆಂದು ನಗರಾಭಿವೃದ್ಧಿ ಇಲಾಖೆ ಆದೇಶ ನೀಡಿದೆ. ಅದರಂತೆ ಇದು ಎಷ್ಟೊಂದು ಸಂತೋಷಕರ ಸಂಗತಿ ಹೇಳಿ ನೋಡೋಣ. ಮೃತ್ಯುಂಜಯ ಸರ್ಕಲ್ದಿಂದ ಕನಿಷ್ಠ ಮಲ್ಲಾಪುರ PGವರೆಗೆ ಹೋಗಬೇಕಾದ್ರೆ 2 ರಿಂದ 2.5 ಗಂಟೆ ಹೋಗುತ್ತೆ. ಒಂದು ವೆಹಿಕಲ್ಲು, 4 ವೀಲರು. ಕಬ್ಬು ಬೆಳೆಗಾರರಿಗೆ ಎಷ್ಟೊಂದು ತೊಂದರೆ ಗೊತ್ತಾ? ಕಬ್ಬು ಸಾಗಿಸ್ಲಿಕ್ಕೆ ಒಂದು ಟ್ರ್ಯಾಕ್ಟರ್ ಅಡ್ಡ ಬಂದುಬಿಟ್ರೆ 100 ಮೋಟರ್ ಸೈಕಲ್ ಈ ಕಡೆ ಆ ಕಡೆ. ಇಂಥದ್ದೊಂದು ದುರದೃಷ್ಟಕರ ಸಂಗತಿ ಘಟಪ್ರಭಾದಲ್ಲಿ ಆಗಿತ್ತು. ಈಗ ಅದು ಕನಸು ಸಾಕಾರಗೊಳ್ತಾ ಇದೆ. ಬಹಳ ದಿನದ ಕನಸು ಇದು. ಎಷ್ಟೋ ಬಾರಿ ಪ್ರಯತ್ನ ಪಟ್ಟಿವಿ. ಪ್ರತಿಯೊಂದು ಸಾರಿ ನಾವಂತೂ ಪ್ರಿಂಟ್ ಮೀಡಿಯಾದಲ್ಲಿದ್ದಾಗ ಪತ್ರ ಮುಖಾಂತರ ಬರೆದು ಸಾಕಾಗಿ ಹೋಯಿತು. ಇವತ್ತು ಆ ಪತ್ರದ ಮುಖಾಂತರ ಬರೆದಿದ್ದೋ, ಸಾರ್ವಜನಿಕರ ಆಗ್ರಹ ಮುಖಾಂತರ ಬಂದಿದ್ದೋ, ಎಷ್ಟೋ ರೋಗ ರುಜಿನಗಳು 108 ಆಂಬ್ಯುಲೆನ್ಸ್ದಲ್ಲಿ ಬರುವಂಥ ರೋಗಿಗಳಿಗೆ ತೊಂದರೆಯಾದಂಥ, ಜೀವ ಕಳೆದುಕೊಂಡಂಥ ಆ ಆತ್ಮವು ಹೋಗಿ ಈ ನಗರಾಭಿವೃದ್ಧಿ ಇಲಾಖೆಯನ್ನು ಎಚ್ಚೆತ್ತುಗೊಳಿಸ್ತೋ ಗೊತ್ತಿಲ್ಲ. ಬಹಳ ತುಂಬ ಸಂತೋಷಕರ ವಿಷಯ. ಇಂದು ಘಟಪ್ರಭಾಕ್ಕೆ ಮಾಸ್ಟರ್ ಪ್ಲಾನ್ ಆಗೋದು ಖಚಿತವಾಗಿದೆ. ಈಗ ನಮ್ಮ ನಂಬರ್ 1 ಚಾನಲ್ ಮುಖಾಂತರ ನಾವು ನಗರಾಭಿವೃದ್ಧಿ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಮತ್ತು ಮಲ್ಲಾಪುರ PG ಪಟ್ಟಣ ಪಂಚಾಯಿತಿಯವರಿಗೆ ಆಗ್ರಹ ಪಡಿಸುವುದೇನೆಂದರೆ, ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಿಂದ ಮಲ್ಲಾಪುರ PGವರೆಗೆ ಡಬಲ್ ರೋಡ್ ಮಾಡಿದರೆ ತುಂಬ ಒಳ್ಳೆಯದು. ಡಬಲ್ ರೋಡ್ ಮಾಡಿದರೆ ಏನಾಗುತ್ತೆ? ಇನ್ಕಮಿಂಗು ಔಟ್ ಗೋಯಿಂಗು, ಒಂದು ಕಡೆ ಹೋಗೋದು ಒಂದು ಕಡೆ ಬರೋದು, ತುಂಬ ಒಳ್ಳೆ, ಸಾರ್ವಜನಿಕರಿಗೆ ತುಂಬ ಅನುಕೂಲಕರ. ಯಾವುದೇ ತಮ್ಮ ರೈತರಿಗೆ ತಮ್ಮ ಏನೋ ರೈತ ಸಲಕರಣೆಗಳನ್ನ ಒಯ್ಯಲಿಕ್ಕೆ ಆಗಲಿ, ಕಬ್ಬು ಬೆಳೆಗಾರರಿಗೆ ಕಬ್ಬನ್ನು ಫ್ಯಾಕ್ಟ್ರಿಗಳಿಗೆ ಸರಬರಾಜು ಮಾಡಲಿಕ್ಕೆ ಆಗಲಿ ತುಂಬ ಆರಾಮಾಗಿ ಸರಳವಾಗಿ ಹೋಗ್ಬೋದು. 108 ಆಂಬ್ಯುಲೆನ್ಸು, 4 ವೀಲರು, ವೆಹಿಕಲ್ಸು, ಇವರಿಗೆಲ್ಲ ಅನುಕೂಲ ಆಗುತ್ತೆ. ಅದೇ ಸಾರ್ವಜನಿಕರ ದಿನಗಳ ಕನಸಿತ್ತಿದ್ದು, ಇವತ್ತು ಆ ಕನಸು ನನಸಾಗ್ತಾ ಇದೆ. ಇದಕ್ಕೆ ನಮ್ಮ ನಂಬರ್ 1 ಚಾನಲ್ ನಗರಾಭಿವೃದ್ಧಿ ಇಲಾಖೆಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತೆ. ಅದೇ ರೀತಿ ಪಟ್ಟಣ ಪಂಚಾಯಿತಿ ಮಲ್ಲಾಪುರ PG ಮುಖ್ಯಾಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಗಳು ಬೇಗನೆ ತಮ್ಮ ಜಂಟಿ ಸಮೀಕ್ಷೆಯಲ್ಲಿ ಅಳತೆಯನ್ನು ಗುರುತು ಮಾಡಿ ತಕ್ಷಣ ಈ ಮಾಸ್ಟರ್ ಪ್ಲಾನ್ಗೆ ಆದೇಶವನ್ನು ಬಿಡುಗಡೆ ಮಾಡಲಿಕ್ಕೆ ವಿನಂತಿಸಬೇಕು. ಯಾಕಂದರೆ ಜನ ಇವತ್ತು ಮಾರ್ಕೆಟ್ದಲ್ಲಿ ನೋಡಿ, ಸಾಯಂಕಾಲ ಮಾರ್ಕೆಟ್ಗಳಲ್ಲಿ ಹೋಗೋದೇ ಕಠಿಣ. ಅದರಿಂದ ಕಳ್ಳಕಾಕರ ಸಂಗತಿ. ಕಳ್ಳಕಾಕರು ಘಟಪ್ರಭಾದಲ್ಲಿ ಕಳೆದ 3-4 ದಿನಗಳಿಂದ ಘಟಪ್ರಭಾದಲ್ಲಿ ಮನೆಗಳ ದರೋಡೆ ಆಗ್ತಾ ಇದೆ. ಎಷ್ಟೋ ಜನರು ತಮ್ಮ ಅಮೂಲ್ಯ ವಸ್ತುಗಳನ್ನ ಕಳ್ಕೊಂಡಿದ್ದಾರೆ, ಬಂಗಾರದ ಸಾಮಾನುಗಳನ್ನ ಕಳ್ಕೊಂಡಿದ್ದಾರೆ. ಯಾರೂ ಇಲ್ಲದ ಸಮಯದಲ್ಲಿ ಮಧ್ಯಾಹ್ನ ಹೊತ್ತಿನಲ್ಲಿ ಎಚ್ಚರ ವಹಿಸಿ, ಸಾರ್ವಜನಿಕರೇ ಎಚ್ಚರ ವಹಿಸಿ, ತಮ್ಮ ಮನೆಗಳನ್ನು ಮಧ್ಯಾಹ್ನದ ಹೊತ್ತಿನಲ್ಲಿ ಯಾರೋ ಬಟ್ಟೆ ಮಾರುವ ನೇಮದಲ್ಲಿ ಆಗಲಿ, ಏನೋ ಸಾಮಾನು ಕೊಡುವ ನೇಮದಲ್ಲಿ ಆಗಲಿ ತಿರುಗಾಡ್ತಾ ಯಾರ ಮನೆಗೆ ಬೀಗ ಇದೆ ಅನ್ನೋದು ನೋಡಿಕೊಂಡು ಆಮೇಲೆ ಆ ಕಳ್ಳರಿಗೆ ಅವರು ಸೂಚನೆ ಕೊಟ್ಟು ರಾತ್ರಿ ದರೋಡೆ ಮಾಡುವ ಪ್ರಯತ್ನಗಳು ನಡೀತಾ ಇದ್ದಾವೆ. ಇದಕ್ಕೆ ಪೊಲೀಸ್ ಇಲಾಖೆನೇ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಬೇಕಂತಲ್ಲ. ಯಾಕಂದ್ರೆ ಲಕ್ಷಾಂತರ ಜನಸಂಖ್ಯೆ ಉಳ್ಳ ನಮ್ಮ ಘಟಪ್ರಭಾ ಮಲ್ಲಾಪುರ PG ದುಗ್ದಾಳು. ಪೊಲೀಸ್ ಇಲಾಖೆ ಇರೋದು 20 ಜನ ಸಿಬ್ಬಂದಿ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಪದೇ ನೋಡ್ಲಿಕ್ಕಾಗಲ್ಲ. ನಮ್ಮ ಗ್ರಾಮಸ್ಥರು ತಮ್ಮ ಓಣಿಯಲ್ಲಿ, ಸ್ಟ್ರೀಟ್ದಲ್ಲಿ ಒಂದು ಯುವಕರ ಪಡೆಯನ್ನು ತಯಾರು ಮಾಡಿ ಗಸ್ತು ತಿರುಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಕಳೆದ 8-10 ವರ್ಷ ಹಿಂದ್ಗಡೆ ನಾವು ಮಾಡ್ತಾ ಇದ್ದೀವಿ. ಸ್ವತಃ ನಾವು ಗಸ್ತಲ್ಲಿ ತಿರುಗಾಡಿದ್ದೀವಿ ನಮ್ಮ ಗೆಳೆಯರ ಜೊತೆ. ಪ್ರತಿಯೊಬ್ಬರಿಗೆ ಒಂದೊಂದು ದಿನ ಒಂದೊಂದು ಟೈಮ್ ಬರ್ತಿತ್ತು. ವೇಳೆಯ ಪ್ರಕಾರ ಒಂದು ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಆ ರೀತಿ ನಾವು ಈ ಕಳ್ಳಕಾಕರನ್ನ ಸೆದೆಬಡಿಸಲಿಕ್ಕೆ ನಾವು ಹೋರಾಟ ಮಾಡಿದ್ದೀವಿ. ಅದೇ ರೀತಿ ಇವತ್ತು ದೊಡ್ಡ ಬೃಹತ್ ಆಕಾರದಲ್ಲಿ ಬೆಳೀತಾ ಇದೆ ಘಟಪ್ರಭಾ. ನೋಡಿ, ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ದೊಡ್ಡ ಬಡಾವಣೆ ಆಗ್ತಾ ಇದೆ. ಬಸವನಗರದಲ್ಲಿ ನೋಡಿ ಬಡಾವಣೆ, JJ ಆಸ್ಪತ್ರೆ ನೋಡಿ ದೊಡ್ಡ ಬಡಾವಣೆ, ಮಲ್ಲಾಪುರ PG ಬೆಳೀತಾ ಇದೆ. ಮಲ್ಲಾಪುರ ಕೊಲ್ಲಾಪುರ ಆಗುತ್ತೆ ಅಂತ ಒಬ್ರು ಭವಿಷ್ಯ ಹೇಳಿದ್ರು, ಇವತ್ತು ನಿಜ ಆಗ್ತಾ ಇದೆ.
ಆ ವ್ಯಾಪಾರ ದೃಷ್ಟಿಯಿಂದ, ಆಸ್ಪತ್ರೆಗಳ ದೃಷ್ಟಿಯಿಂದ, ರೈಲು ನಿಲ್ದಾಣದಿಂದ ಇದರಿಂದ ಪರಾರಿಯಾಗಲು ಕಳ್ಳರಿಗೆ ತುಂಬ ಅನುಕೂಲಕರ ವ್ಯವಸ್ಥೆ ಅಂದರೆ ರೈಲಿನಿಂದ ಬಂದು ರೈಲಿನಿಂದ ಹೋಗಿಬಿಡ್ತಾರೆ, ಯಾರು ನೋಡ್ಲಿಕ್ಕೆ ಆಗೋಲ್ಲ. ಈಗ ಕಳೆದ ಬಸವನಗರದಲ್ಲಿ ಒಂದು ಕಳ್ಳತನ ಆಯಿತು, ಮಲ್ಲಾಪುರ PGಯಲ್ಲಿ, ಈ ಕಡೆ HDFC ಬ್ಯಾಂಕ್ ಹಿಂದ್ಗಡೆ ಆಯ್ತಂತೆ. ಪ್ರತಿಯೊಂದು ದೂರುಗಳು ಬರ್ತಾ ಇದ್ದಾವೆ. ಇದಕ್ಕೆ ಪೊಲೀಸ್ ಇಲಾಖೆ ಹೊಣೆ ಅಲ್ಲ. ಪೊಲೀಸರು ತಮ್ಮ ಕರ್ತವ್ಯವನ್ನು ತಾವು ನಿಭಾಯಿಸ್ತಾರೆ. ಅವರ ಜೊತೆ ನಾವು ಸಾರ್ವಜನಿಕವಾಗಿ ಅವರ ಜೊತೆ ಸಹಕಾರ ಕೊಟ್ಟು ಗಸ್ತು ತಿರುಗುವಂಥ ವ್ಯವಸ್ಥೆಯನ್ನು ನಮ್ಮ ಓಣಿಯಲ್ಲಿ ನಾವು ನಿರ್ಮಾಣ ಮಾಡ್ಕೋಬೇಕು. ಅಂದರೇನೆ ಈ ಕಳ್ಳರನ್ನು ನಾವು ಸೆದೆ ಬಡಿಲಿಕ್ಕೆ ಆಗುತ್ತೆ. ಇಲ್ಲದಿದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಏನೇನೋ ಒಂದು ಸಮಸ್ಯೆ ಹಾಕೊಂಡ್ಬಿಡುತ್ತೆ. ಯಾಕಂದರೆ ನಾವು ಪೊಲೀಸ್ ಇಲಾಖೆ ಜೊತೆ ಸಹಕಾರ ಕೊಡಬೇಕು. ಪೊಲೀಸರು ಇರೋ ಸಿಬ್ಬಂದಿ ಕಡಿಮೆ, ಸಾರ್ವಜನಿಕರಿರೋದು ಲಕ್ಷಾಂತರ, ಹಳ್ಳಿಗಳು ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೆ ನಾವು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ನಾನು ವಿನಂತಿ ಮಾಡಿದ್ದೆ, ಕಳೆದ ತಿಂಗಳು ವಿನಂತಿ ಮಾಡಿದ್ದೆ, ನಮ್ಮ ಘಟಪ್ರಭಾಕ್ಕೆ ಒಂದು ಗ್ರಾಮೀಣ ಮತ್ತು ನಗರ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಮಂಜೂರಾತಿ ಮಾಡಿ. ನಮ್ಮಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇದಾವೆ, ಎಷ್ಟಿದಾವೆ ಅಂತ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ನಾನು ಲಿಖಿತವಾಗಿ ಕೇಳಿದ್ದೆ. ಆ ಮುಖಾಂತರ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಸಿಬ್ಬಂದಿ ಬೇಕು, WPCನೂ ಬೇಕು, ವುಮೆನ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಬೇಕು. ಯಾಕಂದ್ರೆ ಕ್ರೈಮ್ ಮಾಡುವಲ್ಲಿ ಹೆಣ್ಮಕ್ಳನ್ನು ಹೆಚ್ಚಿದ್ದಾರೆ. ಇಲ್ಲಿ ಎಲ್ಲೆಲ್ಲೋ ಜನ ಬರ್ತಾರೆ, ಎಷ್ಟೋ ಜನ ನಮ್ಮ ಹುಟ್ಟಿದವರು ನನ್ನನ್ನೇ ಕೇಳಿದ್ದಾರೆ, ನೀವು ಯಾವ ಊರಿಂದ ಬಂದಿರಪ್ಪ ಅಂತ ನನಗೆ ಸವಾಲು ಹಾಕಿದ್ದಾರೆ. ಅದಕ್ಕೆ ಬೆಳೆಯುತ್ತಿರೋ ನಗರ, ಈ ಶಾಂತಿ ಸೌಹಾರ್ದತೆಯ ನಗರ, ಇದನ್ನು ಎಲ್ಲರೂ ನಾವು ಕೂಡಿ ಒಕ್ಕಡದಿಂದ ನಾವು ಎದುರಿಸಬೇಕು ಸಮಸ್ಯೆಗಳನ್ನು. ಯಾಕಂದ್ರೆ ನೋಡಿ, ಬೆಲೆ ಬಾಳುವ ವಸ್ತುಗಳನ್ನ ಇಟ್ಕೊಂಡು ಮಧ್ಯಾಹ್ನ ಏನೋ ನೌಕರಿಗೆ ಹೋಗಿರ್ತಾರೆ, ತಮ್ಮ ಕೂಲಿನಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ, ತಮ್ಮ ಉದ್ಯೋಗ ವ್ಯಾಪಾರಸ್ಥಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಹೆಣ್ಮಕ್ಳು, ವೃದ್ಧರು, ಅಜ್ಜಿಯರು ಇರ್ತಾರೆ. ಆ ವೃದ್ಧ ಅಜ್ಜಿಯವರನ್ನ ನೀರು ಕೇಳುವ ನೆವದಲ್ಲಿ, ಬಟ್ಟೆ ತೋರಿಸುವ ನೆವದಲ್ಲಿ ಮತ್ತಿನ ಔಷಧವನ್ನು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಎಂತಿಂಥ ದರೋಡೆಗಳು ಆಗಿದ್ದು ನಾವು ಪತ್ರಿಕೆಗಳಲ್ಲಿ ಆಗಲಿ TV ಮುಖಾಂತರ ಆಗಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಘಟಪ್ರಭಾದಲ್ಲಿ ಈ ಕಳ್ಳಕಾಕರ ಭಯದಿಂದ ನಾವು ಭಯಪಟ್ಟು ಪೊಲೀಸ್ ಇಲಾಖೆ ಇದಕ್ಕೆ ಹೊಣೆ ಅಂತ ತೀರ್ಮಾನ ತಗೊಳ್ಬಾರ್ದು. ಪೊಲೀಸರ ಜೊತೆ ನಾವು ಸಹಕರಿಸೋಣ. ಈ ಸಬ್ ಇನ್ಸ್ಪೆಕ್ಟರ್ ಘಟಪ್ರಭಾದವರು ಅವರು ಈಗ ಶಾಂತಿ ಸಮಿತಿ ಕರೀಲಿ, ಆವಾಗ ನಾವು ನಮ್ಮ ಚಾನಲ್ ಮುಖಾಂತರ ಅವರಿಗೆ ಆಗ್ರಹಪಡಿಸ್ತೀವಿ. ನಮ್ಮ ಓಣಿಯಲ್ಲಿ ಒಂದು 10 ಹುಡುಗರು ನಾವು ತಂಡ ತಯಾರು ಮಾಡ್ತೀವಿ. ಆ ಪ್ರಕಾರ ಇದನ್ನು ಒಂದು ಕಾರ್ಯರೂಪಕ್ಕೆ ತರೋಣ. ಇದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಆಗಲಿ, IGP ಆಗಲಿ, DGP ಆಗಲಿ ಅವರ ಸಲಹೆ ಮುಖಾಂತರ ಇದನ್ನು ನಾವು ಕಾರ್ಯರೂಪಕ್ಕೆ ತಂದರೆ ಒಂದು ಒಳ್ಳೆ ದಾರಿ ಇಡುತ್ತೆ. DIG ಪಾವಟೆ ಅವರಿದ್ದರು, ST ರಮೇಶ್ ಅವರು DIG ಇದ್ದಾಗ ಅವರ ಆತ್ಮೀಯತೆ, ನಮ್ಮ ಸ್ನೇಹ ಸಂಬಂಧ. ಅವರು ಯಾವಾಗಲಾದರೂ 3 ತಿಂಗಳ 6 ತಿಂಗಳ ಘಟಪ್ರಭಾಕ್ಕೆ ಬರ್ತಿದ್ರು. ಅವಾಗ ಅವರು ಹೇಳ್ತಿದ್ರು ಒಂದೊಂದು ಮಾತು, ಇವತ್ತು ನೆನಪಿಗೆ ಬರ್ತಾ ಇದೆ. ಕಳೆದ 20 ವರ್ಷ ಹಿಂದಿನ ಮಾತು ಹೇಳ್ತಾ ಇದ್ದೀನಿ. ST ರಮೇಶ್ ಅವರು, ರೂಪ್ ಕುಮಾರ್ ದತ್ತ ಅವರು, DIG ಪಾವಟೆ ಅವರು, ಇಂಥ ದೊಡ್ಡ ಹಿರಿಯ ಅಧಿಕಾರಿಗಳು, ಅವರು CBIದಲ್ಲಿದ್ದಾರೆ. ಅವರು ಈಗ ಅಂಥ ಅಧಿಕಾರಿಗಳು ಒಂದು ಸಲಹೆ ಹೇಳ್ತಿದ್ರು ನಮಗೆ, ಪೊಲೀಸ್ ಠಾಣೆಗಳು ದೇವಾಲಯವಿದ್ದ ಹಾಗೆ, ಅಲ್ಲಿರುವ ಪೊಲೀಸರು ಪೂಜಾರಿಗಳು ಇದ್ದಕ್ಕೆ, ದೂರು ಕೊಡುವವರು ಬಂದವರು ಭಕ್ತರು. ಆ ಭಕ್ತರು ನಯವಿನಯದಿಂದ ಬಂದು ತಮ್ಮ ಸಾರ್ವಜನಿಕ ತೊಂದರೆಗಳನ್ನ ಆ ಪೂಜಾರಿ ಹತ್ರ ಹೇಳಿದರೆ, ಪೂಜಾರಿ ದೇವರಿಗೆ ಹೇಳಿದಂಗೆ ಸಬ್ ಇನ್ಸ್ಪೆಕ್ಟರ್ಗೆ, CPIಗೆ, DSPಗೆ ಹೇಳಿ ಮನವರಿಕೆ ಮಾಡಿ ತಮ್ಮ ಪರಿಹಾರ ಆಗುತ್ತೆ. ನಾವು ಸಹಕಾರ ಮನೋಭಾವನೆಯಿಂದ ಹೋಗೋಣ, ಅವ್ರ ಜೊತೆ ಕೈ ಜೋಡಿಸೋಣ, ಈ ಕಳ್ಳಕಾಕರ ಅಭಿಯಾನವನ್ನು ಕೊನೆಗೊಳಿಸೋಣ. ಇವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು, ಅವ್ರನ್ನ ಸೆದೆ ಬಡಿಯೋಣ. ಅದಕ್ಕೆ ನಾವು ತ್ಯಾಗಕ್ಕೆ ಯುವಕರು ನಾವು ಸಿದ್ಧರಾಗೋಣ. ಅದೇ ರೀತಿ ಘಟಪ್ರಭಾಕ್ಕೆ ಮಾಸ್ಟರ್ ಪ್ಲಾನ್ ಆಗ್ತಾ ಇದೆ, ಒಳ್ಳೆಯದಾಗಲಿ. ಘಟಪ್ರಭಾ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ. ನಾವು ಗ್ರಾಮೀಣ ಮಟ್ಟದ ಸುದ್ದಿಗಳನ್ನ ಇನ್ನೂ ಬಿತ್ತರಿಸ್ತಾ ಇದ್ದೀವಿ. ಯಾಕೋ ಘಟಪ್ರಭಾನೇ ಅಂತ ಹೇಳ್ತಾ ಇದ್ದೀರಾ, ನನಗೆ ಹುಟ್ಟಿದೂರು, ಅದ್ರ ಮೇಲೆ ನನಗೆ ಅಭಿಮಾನ. ಡಾಕ್ಟರ್ ನಾಸು ಹರ್ಡಿಕರ್ ಅವರ ಕರ್ಮಭೂಮಿ ಇದು. ರಾಷ್ಟ್ರೀಯ ನಾಯಕರವರು ಈ ಘಟಪ್ರಭಾಕ್ಕೆ ಉಪಯುಕ್ತ ಕಾಣಿಕೆಗಳನ್ನ ಕೊಟ್ಟಿದ್ದಾರೆ. ಇಂಥ ದೊಡ್ಡ ಊರಲ್ಲಿ ನಾನು ಒಂದು ಸೌಹಾರ್ದತೆಯಿಂದ ಇರುವಂಥ ಊರಲ್ಲಿ ನಾನು ಹುಟ್ಟಿ ಬೆಳೆದಿನಪ್ಪ, ಅದಕ್ಕೆ ನನಗೆ ಹೆಮ್ಮೆ. ಅದಕ್ಕೋಸ್ಕರ ನಾನು ಇನ್ನೊಮ್ಮೆ ನನ್ನ ನಂಬರ್ 1 ಚಾನಲ್ ಮುಖಾಂತರ ಸಾರ್ವಜನಿಕರಿಗಾಗಲಿ ನಮ್ಮ ವೀಕ್ಷಕರಿಗೆ ವಿನಂತಿ ಏನು ಮಾಡ್ತೇನೆಂದರೆ, ನನ್ನ ಚಾನಲ್ಲು ಇನ್ನೂ ಪ್ರಭಾವಶಾಲಿಯಾಗಿ ಬೆಳೆಯಲಿ. ನಿಮ್ಮ ಹಾರೈಕೆ, ನಿಮ್ಮ ಸದಾ ಆಶೀರ್ವಾದ ನನಗೆ ಇರಲಿ. ಎಲ್ಲರಿಗೂ ಸುಖ ಸಂಪತ್ತು ನೀಡಲಿ, ಎಲ್ಲರಿಗೂ ಶಾಂತಿಯುತವಾದ ಬದುಕನ್ನು ನೀಡಲಿ. ಅದೇ ರೀತಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ಏನಾಗುತ್ತೆ ಗೊತ್ತಾ, ನನ್ನ ಚಾನಲ್ ಇನ್ನೂ ಪಸರಿಸ್ತಾ ಇದೆಯಪ್ಪ, ಜನ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಮಾಸ್ಟರ್ ಪ್ಲಾನ್ 1, ಪೊಲೀಸರಿಂದ ಈ ಕಳ್ಳಕಾಕರನ್ನು ಹಿಡಿಯುವ ಯತ್ನ, ಅವರ ಜೊತೆ ಸಾರ್ವಜನಿಕರ ಸಹಕಾರ, ಇದೊಂದು ಮಹತ್ವವಾದ ಸುದ್ದಿ ಇವತ್ತು ಬಿತ್ತರಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೋಡಿ ನಿಮ್ಮ ಸಲಹೆ ಸೂಚನೆ ನಮ್ಮ ಚಾನಲ್ ಮುಖಾಂತರ ತಿಳಿಸಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಈ ಚಾನಲನ್ನು ಮುಂದುವರಿಸ್ತಾ ಹೋಗೋಣ. ನಮಸ್ಕಾರ.